ಋತು ಋತು ರೀ ಏನಾಯ್ತು? ನಾನಂತೂ ನಿಮ್ಮ ದಾರಿನೇ ಕಾಯ್ತಾ ಕೂತ್ಕೊಂಡಿದ್ದೆ, ಬರಲಿಲ್ಲ ಇಷ್ಟೊತ್ತಾದ್ರೂ ಅಂತ ಹೇಳಿ ಇವಾಗಿನ್ನು ಅಡುಗೆ ಮನೆಗೆ ಹೋದೆ. ಬರ್ರಿ, ಏನಾಯ್ತು ನೀವು ಹೋಗಿರೋ ಕೆಲಸ? ಏನಂತ ಹೇಳಿದ್ರು? ಅದು ಆಗುತ್ತಂತೆ ಋತು. ಇವಾಗ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ. ಇವಾಗ ವಂಶವೃಕ್ಷ ಎಲ್ಲ ಆಧಾರ್ ಕಾರ್ಡು ಮತ್ತು ಇನ್ನೂ ಏನೇನೋ ರೇಷನ್ ಕಾರ್ಡು ಎಲ್ಲ ಡಾಕ್ಯುಮೆಂಟ್ಗಳೆಲ್ಲ ಹೇಳಿದ್ದಾರೆ. ಆ ಡಾಕ್ಯುಮೆಂಟ್ಗಳೆಲ್ಲ ಕೊಟ್ಟರೆ ನಮಗೆ ಆಗುತ್ತಂತೆ. ನೀವು ಎಲ್ಲನ ಅದನ್ನು ಚೇಂಜ್ ಮಾಡಿಸ್ಕೋಬೇಕಪ್ಪ, ಇವಾಗ ನಿಮ್ಮ ತಂದೆ ಹೆಸರಿಗಿದೆ ಅದನ್ನು ಅಂತ ಹೇಳಿದ್ರಪ್ಪ. ಅದಕ್ಕೆಲ್ಲ ನಾವು ವಂಶವೃಕ್ಷ ಕೊಡಬೇಕಂತೆ, ಅದನ್ನೆಲ್ಲ ಮಾಡಿಸ್ಬೇಕಂತೆ, ಸ್ವಲ್ಪ ಓಡಾಡ್ಕೊಂಡು ಮಾಡಿಸ್ಬೇಕು ಕಣೆ. ಹೌದಾ? ಹಂಗಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ಬೇಕಂತ? ಎಲ್ಲ ಕೊಡಬೇಕಂತೆ ಹೇಳಿದ್ದಾರೆ. ಆಗುತ್ತೆ ಅಂತ ಹೇಳಿ ಸ್ವಲ್ಪ ಓಡಾಡ್ಕೊಂಡು ಮಾಡ್ಕೊಂಡ್ರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಆದರೂ ಆಗುತ್ತೆ, ಎಲ್ಲ ಓಡಾಡ್ಕೊಂಡು ಮಾಡ್ಕೊಂಬೋದು ಋತು, ಆಗುತ್ತೆ ಮಾಡಿದ್ರೆ. ಅದೇ ಇವಾಗ ವಂಶವೃಕ್ಷ ಮಾಡಿಸ್ಬೇಕಂತಂದ್ರೆ ಎಲ್ಲ ಪ್ರತಿಯೊಬ್ಬರು ಆಧಾರ್ ಕಾರ್ಡು ಎಲ್ಲ ಕೊಡಬೇಕು ಅನಿಸುತ್ತೆ. ವಂಶವೃಕ್ಷ ಮಾಡಿಸಿರೋದೆಲ್ಲ ಅಲ್ಲ? ಇಲ್ಲ ಋತು, ಅದೇ ಎಲ್ಲರದು ಆಧಾರ್ ಕಾರ್ಡು ಎಲ್ಲ ತೊಗೊಂಡೋಗಿ ಕೊಡ್ಬೇಕಷ್ಟೇ ಇವಾಗ. ಅಯ್ಯೋ, ಇವಾಗ ನಿಮ್ಮ ಸುಗುಣಕ್ಕಂದು ಇಸ್ಕೋಬೇಕು. ಅವ್ರದ್ದು ಹೆಂಗೆ ಇಸ್ಕೊಳ್ಳೋದು ಇವಾಗ? ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ? ಹೌದಲ್ವೇ ಯಪ್ಪ, ಅವ್ರನ್ನ ಕೇಳೋದೇ ಇವಾಗ ಕಷ್ಟ. ಅವ್ರ ಸೈನೂ ಬೇಕೋ ಏನೋ. ಇವಾಗ ವಂಶವೃಕ್ಷ ಮಾಡಿಸ್ಬೇಕಲ್ಲ, ಆಧಾರ್ ಕಾರ್ಡ್ ಎಲ್ಲ ಅವ್ರದ್ದೆಲ್ಲ ಆಧಾರ್ ಕಾರ್ಡ್ ಕೊಡಬೇಕು. ನಮ್ಮದು ಎಲ್ಲ ಏನಿದೆ ಅದೇ ಅವರೆಲ್ಲ ಹೇಳಿದ್ದು. ನೀವು ಇಷ್ಟು ಜನ ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ಎಲ್ಲರದ್ದು ಆಧಾರ್ ಕಾರ್ಡು ಎಲ್ಲ ಕೊಡಿ ಅಂತ ಹೇಳಿದ್ದಾರೆ. ಆಧಾರ್ ಕಾರ್ಡ್ ಕೊಡಬೇಕಂತೆ. ಆಧಾರ್ ಕಾರ್ಡ್ ಇಸ್ಕೊಳ್ಳೋದೇ ಅದಕ್ಕೆ ಅನಿಸುತ್ತೆ. ಎಲ್ಲ ವಂಶವೃಕ್ಷ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳೋರು. ಅದನ್ನು ಮಾಡಿಸ್ಬೇಕಂತೆ ಫಸ್ಟು. ಅದನ್ನು ಮಾಡಿಸಿದ್ಮೇಲೆ ಆಮೇಲೆ ನಾವು ರಿಜಿಸ್ಟ್ರ್ ಮಾಡಿಸ್ಕೊಳಕ್ಕಾಗೋದು. ಮತ್ತು ನೋಡಿ, ಇವಾಗ ಅದನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕಂತಂದರೆ ಇವಾಗ ನಮಗೆ ಅವ್ರ ಸೈನ್ ಬೇಕೇ ಬೇಕು. ಇವಾಗ ಆಧಾರ್ ಕಾರ್ಡ್ ಎಲ್ಲ ಬೇಕು, ಆಮೇಲೆ ಅವ್ರ ಸೈನ್ ಬೇಕು. ಈ ವಿಷಯ ಏನಾದರೂ ನಿಮ್ಮ ಸುಗುಣಕ್ಕನಿಗೆ ಗೊತ್ತಾದರೆ ಅಷ್ಟೇ, ಅಯ್ಯಪ್ಪ ಮುಗೀತು ಕತೆ. ಅವ್ರನ್ನೇನು ಹಿಡಿಯೋದಕ್ಕೆ ಆಗೋದಿಲ್ಲ. ಸುಗುಣನ ಸೈನ್ ಬೇಕಂತೆ. ನಮ್ಮ ಇವಾಗ ವಂಶವೃಕ್ಷ ಕೇಳ್ತಾ ಇದ್ದಾರಲ್ಲ, ವಂಶವೃಕ್ಷ ಏನಕ್ಕೆ ಬೇಕು ಅಂತಂದರೆ ಎಲ್ಲ ಎಷ್ಟು ಜನ ಮಕ್ಕಳು ಅದರಲ್ಲೆಲ್ಲ ತೋರಿಸುತ್ತೆ, ಯಾರ್ಯಾರ ಮಕ್ಕಳು ಏನು ಎತ್ತ ಎಲ್ಲನ, ಎಷ್ಟು ಜನ ಗಂಡು ಮಕ್ಕಳು ಎಷ್ಟು ಜನ ಹೆಣ್ಮಕ್ಳು ಎಲ್ಲ ತೋರಿಸುತ್ತಾ ಅದರಲ್ಲಿ. ಇವಾಗ ಅದಕ್ಕೆ ನಮ್ಮ ಅಕ್ಕರದೆಲ್ಲ ಆಧಾರ್ ಕಾರ್ಡ್ ಎಲ್ಲ ಬೇಕು, ನಂದು ಬೇಕು, ನಿಂದು ಬೇಕು, ಎಲ್ಲ ಆಧಾರ್ ಕಾರ್ಡ್ ತೊಗೊಂಡೋಗಿ ಎಲ್ಲ ಕೊಡಬೇಕು. ಕೊಟ್ಟು ಎಲ್ಲ ವಂಶವೃಕ್ಷ ಮಾಡಿಸ್ಬೇಕು. ಅದಕ್ಕೆ ವಂಶವೃಕ್ಷ ಮಾಡಿಸಿದ ಮೇಲೆ ಅದು ಮಾಡಿಸ್ಕೊಳಕ್ಕಾಗೋದು ಅಂತ. ಇವಾಗ ವಂಶವೃಕ್ಷ ಮಾಡಿಸ್ಬೇಕಂತೆ ಅವ್ರದ್ದೆಲ್ಲ ಆಧಾರ್ ಕಾರ್ಡ್ ಬೇಕು. ಇವಾಗ ಹೆಂಗೆ ಮಾಡ್ಬೇಕಪ್ಪ ಅಂತ ಅನ್ನಿಸ್ತೈತೆ. ಸುಗುಣಕ್ಕನ ಹೆಂಗೆ ಕೇಳೋದು ಯಪ್ಪ, ಭಯ ಆಗ್ತೈತಿ. ನಮ್ಮ ಮನೆಯಾಗ ಹಂಗೇನೆ. ಇವಾಗ ನಮ್ಮ ಹೆಣ್ಮಕ್ಳದು ಅವ್ರದ್ದು ಎಲ್ಲ ಕೇಳ್ಯಾರೆ. ಅವನು ವಂಶವೃಕ್ಷ ಮಾಡಿಸಿರ್ಲಿಲ್ಲ, ಅದಕ್ಕೇ ನಿಮ್ಮ ಅಣ್ಣನೂ ಅದು ವಂಶವೃಕ್ಷ ಮಾಡಿಸ್ಬರೋಕ್ಕೆ ಕೊಟ್ಟು ಬಂದೈತಿ. ಅಲ್ಲ, ನಿಮ್ಮ ಮನೆಯಾಗೇನು ಹೆಂಗೆ ಬಿಡ್ತಾರೆ ಅನ್ನು? ನಮ್ಮ ಮನೆಯಾಗೂ ದೊಡ್ಡ ಅಮ್ಮ ಏನು ಮಾಡಲ್ಲ, ಸಣ್ಣ ಮುಂದೆನೇ. ದೊಡ್ಡ ಅಮ್ಮನೂ ಒಂದಿಟ್ಟು ಹಂಗೆ ಮಾತಾಡುತ್ತೆ, ಹಂಗೆ ಹೇಳಿ ಸುಮ್ಮನಾಗುತ್ತೆ. ಸಣ್ಣದೇ ಒಂದಿಟ್ಟು ಹಂಗೆ, ಅದು ಆಟ ಜಾಸ್ತಿ. ನಮ್ಮ ಸುಗುಣಕ್ಕೂ ನನಗೆ ಇವಾಗ ಹೆಂಗೆ ಇಷ್ಟ ತಗೊಳ್ಳೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಆಧಾರ್ ಕಾರ್ಡ್ ನಮ್ಮ ಸುಗುಣಕ್ಕಂದೇನಿಲ್ಲ. ಎಲ್ಲಾದರೂ ಮನೇಲಿ ಏನಾದರೂ ಐತೆ ನಮ್ಮ ಸದ್ಯಕ್ಕೆ ಸುಮ್ಮನೆ ತಾಣ ಕೊಟ್ಟು ಬತ್ನತ್ಲಾಗೆ. ಇಲ್ಲಪ್ಪ, ಅವಳದೇ ಹಾಕಿಲಿಕ್ಕೆ ಮನೆಯಳು. ಇಲ್ಲಪ್ಪ, ನನ್ನ ತಗೆಲ್ಲ. ಅಲ್ಲ, ನಿಮ್ಮ ತಗೇನು ಇಲ್ವೇ? ನಾವೇನು ಕಿಸ್ಕೊಂಬನ ಹೇಳು. ನಾನು ಇದೊಂದಿಷ್ಟು ಮನೆ ಇತ್ತು, ಇದು ಮನೇನು ಮುಂದೆ ಬಿಡುತ್ತೆ, ಯಾವತ್ತಾದ್ರೂ ಮಾಡಿಸ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಆಗಿದ್ದೆ. ಏನು ಮಾಡಿಸ್ಕೊಳಕ್ಕೆ ಹೋಗಿಲ್ಲ, ಏನು ಇಸ್ಕೊಳಕ್ಕೆ ಹೋಗಿಲ್ಲ ನಾನು ಆಧಾರ್ ಕಾರ್ಡ. ಇನ್ನು ನಾವೇನು ಇಟ್ಕೊಳ್ಳೋಣ ಹೇಳೋ ಸುಗುಣಕ್ಕೊಂದ. ಇದೊಂದು ಸಮಸ್ಯೆ ಅಪ್ಪ ಸ್ವಾಮಿ, ಹೆಣ್ಮಕ್ಳದು ಅಂತ ಹೇಳಿ ಬಂದಾಗ ಇವಾಗ ನೋಡಿ ವಂಶವೃಕ್ಷ ಮಾಡೋದಕ್ಕೆಲ್ಲ ಅವರು ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕು. ಆವಾಗ ವಂಶವೃಕ್ಷ ಮಾಡಿದ ಮೇಲೆ ಯಾರು ಎಷ್ಟು ಜನ ಮಕ್ಕಳು ಎಲ್ಲ ಕೇಳ್ತಾರೆ, ರಿಜಿಸ್ಟ್ರಿಗೆ ಎಲ್ಲರನ್ನೂ ಕರೀತಾರೆ. ಹೆಣ್ಮಕ್ಳು ಎಲ್ಲ ಇರಬೇಕು, ಎಲ್ಲನೂ ಇದ್ರೇ ರಿಜಿಸ್ಟ್ರ್ ಆಗೋದು. ಇವಾಗ ಅವ್ರದ್ದೇ ಅಪ್ಪ ಸಮಸ್ಯೆ ಆಗಿರೋದೇ ಅಪ್ಪ. ಇವಾಗ ಅದೊಂದು ಇಷ್ಟ ಆಗುತ್ತೆ ಅಂದ್ರೂ ಭಾಳ ಕಷ್ಟ. ಇವಾಗ ಹೆಂಗೆ, ಇವಾಗ ಅವ್ರಿಗೇನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ. ಅಯ್ಯಪ್ಪ, ಎಷ್ಟು ಮಾತಾಡ್ತಾರೋ. ಇಲ್ಲ ಪಾಪ, ಹೋಗಿ ಕೇಳೋದಂತೆ ಕೇಳು ನೀನು. ಕೇಳಿ ಅದೇನೋ ಅಂತಾಳೆ ನೋಡು. ಅಯ್ಯೋ, ಕೇಳೋದೇನು ವಿಷಯ ಸ್ವಲ್ಪ ಗೊತ್ತಾದ್ರೆ ಸಾಕು ನಮ್ಮ ಸುಗುಣಕ್ಕ. ನಾವು ಬೇರೆ ಅವಳು ನಾನೇನು ನೋಡಿಲ್ಲ ಏನಿಲ್ಲ, ನೋಡ್ಕೊಂಡಿಲ್ವಲ್ಲ. ಅಯ್ಯೋ, ಹೆಂಗೆ ಮಾತಾಡ್ತಾಳೋ ಏನೋ, ನಾವು ನೋಡ್ಕೊಂಬಿಲ್ಲ ಏನಿಲ್ಲ. ಏನು ಮಾಡೋಕ್ಕಾಗುತ್ತೆ? ಯಾರಿಗಾನ ಹೇಳಿ ಇಸ್ಕೋಬೇಕು. ಹೋಗಿ ಕೇಳ್ರಿ, ಯಾತ್ಕೋಬೇಕು ಕೊಡು ಅಂತ ಹೇಳಿ ಕೇಳು. ಮನೆಯೇ ತಿರ್ಗಿ ಮನೆಯೇ ಕೊಡ್ತೀವಮ್ಮ ಅಂತಂದು ಅಷ್ಟೇನು, ಸುಮ್ಮನೆ ಇಸ್ಕ ಏನೋ ಒಂದು ಹೇಳಿ. ಯಪ್ಪ, ಹೆಂಗೆ ಅಂದ್ರೂ ಅಯ್ಯೋ ಅವ್ರನ್ನ ಕೇಳೋದು ತುಂಬ ಕಷ್ಟ. ಏನೇ ಅಂದರೂ ಎಲ್ಲರನ್ನೂ ಒಂಥರ ತರ್ಬೋದು. ಇವರಿಬ್ರು ಹೆಂಗೆ ಬರ್ತಾರೆ ಅಂತಂದು, ಇವರಿಬ್ರು ಹೆಂಗೆ ಚೆನ್ನಾಗಿ ಒಳ್ಳೆಯರಾಗಿರೋ ಬರ್ತಾರೆ ಅನ್ನೋ ಸುಗುಣಕ್ಕೊಂದೇ ಇರೋದು ನಮ್ಗೆ ಇವಾಗ. ಯಪ್ಪ, ಅವ್ರದ್ದೇ ಇರೋದು. ಇವಾಗ ಎಷ್ಟು ಕೇಳಿದ್ರು ಅವ್ರೇನು ಕೊಡೋಲ್ಲ ಅನಿಸುತ್ತೆ, ಹಾಕಲ್ಲ ಅನಿಸುತ್ತೆ. ಇವಾಗ ಇದೊಂದು ಒಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ. ನಮ್ಗೆ ಹೆಂಗೋ ಒಂದು 12 ಎಕರೆ ಹೊಲ ಬಂದಿತ್ತು, ಜಮೀನು. ಅದರಲ್ಲಿ ಆಗುತ್ತೆ ಅಂತ ಅಂದ್ರೂ ಇದು ಒಳ್ಳೆ ನಮ್ಮ ಸಮಸ್ಯೆ ಇವಾಗ.
ಹ್ಞೂ ಇವಾಗ ನೋಡಿ ಇದು ಇಂಥ ಸಮಸ್ಯೆಗಳಾದರೆ ಕಷ್ಟ. ಇಂಥವು ಯಾರು ಅನುಭವಿಸ್ತಾರಪ್ಪ. ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹೆಂಗೆ ಏಳಿ ಕೇಳಿ ಏನೋ ಮಾಡಿ ಒಟ್ಟು ಇಸ್ಕೊಂಡು ಮಾಡಿಸ್ಕೋಬೇಕಮ್ಮ. 10-12 ಎಕರೆ ಅಂತಂದರೆ ಏನಾತಲ್ಲಿ ಮಸ್ತಾಗುತ್ತೆ ಇವಾಗ. ಅಯ್ಯೋ ತೀರಾ 1 ಎಕರೆ ತೀರಾ ಕೊಡೋದಾಗುತ್ತೆ. 1 ಎಕರೆ ಹೊಲ ಕೊಟ್ರೆ ಅತ್ಲಾಗೆ ಸುಮ್ಮನೆ ಆಗ್ತಾಳೆ. ಅಷ್ಟೇ ಸುಮ್ಮನೆ ಇವರಿಬ್ಬರಾಳಿಂದನೂ 1 ಎಕರೆ ಕೊಡೋದು, 3 1 ಎಕರೆ ಕೊಡ್ರಿ ಸುಮ್ಮನೆ. ಎಲ್ಲ ಆಗ್ಲಮ್ಮ, ಎಲ್ಲ ರೆಡಿ ಆಗಲಿ ಕೊಡ್ತೀನಿ ಅಂತ ಹೇಳ್ತೀನಿ. ಎಲ್ಲ ರೆಡಿ ಆದಮೇಲೆ ಕೊಡ್ತೀನಿ. ಅದನ್ನೆಲ್ಲ ಗಿಡಕ್ಕೆ ಇಳಿಸ್ಬೇಕು, ಎಷ್ಟು ಖರ್ಚಿರುತ್ತೆ ಅದೆಲ್ಲ ರೆಡಿ ಆದಮೇಲೆ ತಲಕು 1 ಎಕರೆ ಕೊಡ್ತೀನಿ ಅಂತ ಹೇಳ್ತೀನಿ. ಅವರಂತೂ ಕೇಳಿದ್ರಲ್ಲ ಅವಾಗ ಏನಾನ ಕೊಡು ಅಂತ ಹೇಳಿ, ಅದಕ್ಕೆ ಇವಾಗ ನಾನು ಹೇಳ್ತೀನಿ. 1 ಎಕರೆ ಕೊಡೋಕ್ಕಾಗುತ್ತೀರ 3ರಿಂದನೂ 1 ಎಕರೆ ಕೊಡೋಕ್ಕಾಗುತ್ತೆ. ಹಂಗೆ ಮಾಡಿರಿ ಸುಮ್ಮನೆ. ಕೇಳಿದ್ರಲ್ಲ ಅದಿಂದ ನೋಡಿ ಇವಾಗ ಯೋಟು ಉಪ್ಪು ಬಿಡಬೇಕು. ಅವರು ಕೇಳ್ತಾರೆ ಯೋಟು ಆಗೈತೆ ಆಲೇನೆ ಹಿಂಗೆ ಅಮ್ಮ ಹಂಗೆ. ಅದಿನ್ನೂ ಎಷ್ಟು ಓಡಾಡಬೇಕು, ಎಷ್ಟು ಪಾಠ ಬಿದ್ದು ಮಾಡಿಸ್ಕೋಬೇಕು. ಭಾಳ ತಲೆನೋವು ಯಪ್ಪ ಇಂಥ ಮಾಡಿಸ್ಕೊಂಬೋದು ಪಾಪ ಪ್ರವಿ. ಇದೆಲ್ಲ ಮಾಡಿಸ್ಕೊಂಡ್ಮೇಲೆ ಕೊಡ್ತೀನಿ. ನಾನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಅದೇ ಕೇಳಿದ್ರಲ್ಲ ಅವಾಗ ಏನಾನ ಕೊಡು ಪ್ರವಿ ನಿನ್ನ ಕೆಲಸದಲ್ಲಿದೆಯಾ ಅಂತ ಹೇಳಿ, ಅದಕ್ಕೆ ಕೊಡ್ತೀನಿ. 3 ಚೆನ್ನಾಗಿರಲಿ, ಅದೇ ಇರೋದು ನನಗೆ. ಇವಾಗ ಸುಗುಣಕ್ಕನ ಕೇಳೋದೇ ಒಂದು ದೊಡ್ಡ ತಲೆನೋವಾಗಿದೆ. ಏನಾದರೂ ಮಾಡಿ ಕೇಳಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಒಳ್ಳೆ ಮಾತಲ್ಲಿ ಕೇಳಬೇಕು. ಹೋಗ್ರಿ ಕೇಳ್ಕೊಂಡು ಬರ್ರಿ. ನಾನಂತೂ ಬರೋಲ್ಲ ಅಂದರೆ ಯಪ್ಪ ನಾನಂತೂ ಬಂದರೆ ನಮಗೆ ಹಂಗೆ ಹಿಂಗೆ ಅಂತ ಸುಮ್ಮನೆ ಬೈತಾರೆ. ನನಗೆ ಅಲ್ಲಿ ಬರೋಕ್ಕೂ ಇಷ್ಟ ಆಗಲ್ಲ. ಹೋಗಿ ನೀವೇ ಕೇಳೋಗ್ರಿ. ಏನು ಮಾಡೋಕ್ಕಾಗುತ್ತೆ 1-2 ದಿನ ಮಾಡಿಸ್ಕೆ ಮತ್ತಕ್ಕನ. ಈಗ ಇದೊಂದು ನೋಡಪ್ಪ ಇಂಥ ಸಮಸ್ಯೆಗಳು ಬಂದಾಗ್ಲೇ ಅಯ್ಯೋ ತಲೆ ಕೆಟ್ಟೋಗೋದು. ಅಯ್ಯಪ್ಪ ಇಂಥದ್ದೆಲ್ಲ ಭಾಳ ಕಷ್ಟಪ್ಪ. ಎಲ್ಲಾರ್ದು ಸೈನ್ ಕೇಳಿದ್ರೆ ಹೆಣ್ಮಕ್ಳದೆಲ್ಲನ ಅಯ್ಯೋ ಎಲ್ಲರೂ ಇವಾಗ ನಮಗೂ ಆಸ್ತಿ ಕೊಡಬೇಕು ಅಂತಾರೆ. ಇಂಥವೆಲ್ಲ ಸಮಸ್ಯೆಗಳು ಭಾಳ ಆಗ್ತಾಯಿದೆ ಕಣ ನೀಲಮ್ಮ. ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಪ್ಪ ಹೋಗಿ ಆಧಾರ್ ಕಾರ್ಡ್ ಬೇಕು ಕೊಡು ಯಾತ್ಕನ ಅಂತ ಅನ್ನು. ಅದೆಲ್ಲ ಏನಂತಾಳೆ ನೋಡೋಣ. ಕೇಳ್ತೀನಿ ಹೇಳು, ಕೊಡಾಕ ನಿಂದ ಆಧಾರ್ ಕಾರ್ಡ್ ಬೇಕು ಅಂತ ಹೇಳಿ. ಆಧಾರ್ ಕಾರ್ಡ್ ತಗೊಂಡು ಹಂಗೆ ಆಧಾರ್ ಕಾರ್ಡ್ ಮೇಲೆ ಅವಳು ಸೈನ್ ಬೇಕಂತೆ. ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಅದ್ರ ಕೆಳಗಡೆ ಒಂದು ಸೈನ್ ಹಾಕಿಸ್ಕೊಂಬರ್ರಿ ಅಂತ ಹೇಳವ್ರಿ. ಆ ಸೈನ್ ಬೇರೆ ಬೇಕು. ವಂಶವೃಕ್ಷ ಮಾಡಿಸ್ಬೇಕು. ಅದನ್ನು ಕೊಟ್ಟರೆ ಅದು ಸ್ವಲ್ಪ ದಿನ ಬೇಕು ವಂಶವೃಕ್ಷ ಬರೋದಕ್ಕೆ. 1 ವಾರ 15 ದಿವಸ ಬೇಕು ಅನಿಸುತ್ತೆ. ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ, ಅವಾಗ ಹೋಗಿ ಇಸ್ಕೊಬರ್ಬೇಕು ಅದನ್ನು ವಂಶವೃಕ್ಷ ಮಾಡಿಸೋದಕ್ಕೆ. ಅದಕ್ಕೇ ಇವಾಗ ಅವಳು ಹೆಂಗೆ ಕೇಳೋದಮ್ಮಂಗಾಗೈತಿ. ಹಿಂಗೆ ಹೋಗಿ ಕೇಳ್ತೀನಿ, ದೊಡ್ಡ ಮನ್ಸು ಮಾಡಿ ಕೊಡ್ತೀವಿ, ನಿನ್ಗೆ 1 ಎಕರೆ ಹೊಲ ಕೊಡ್ತೀನಿ ಅಂತ ಹೇಳ್ತೀನಿ. ಇರೋದು ಹೇಳಿ ಏನು ಅದ್ರಾಗೇನು ಕಳ್ತಾನೆ ಏನಿಲ್ಲ. ಯಾವತ್ತಿದ್ರೂ ಗೊತ್ತಾಗಲೇಬೇಕು. ಇರೋದು ಹೇಳಿ ಸುಮ್ಮನೆ ಯಾಕೆ ನಾಟಕ ಅಡಿಕೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಏನು ಹೇಳೋಕ್ಕೆ ಹೋಗ್ಬೇಡ. ಈಗ ಹಿಂಗೆ ಬಂದೈತೆ ಹಿಂಗೆ ಮಾಡಿಸ್ಕೋಬೇಕು ಕೊಡು ಅಂತ ಅನ್ನು ಅಷ್ಟೇನಿ. ಏನಂತ ನೋಡೋಣ. ಸರಿ ಆಯ್ತು ಹೇಳು, ಹಂಗೆ ಅಂಬ್ತೀನಿ. ನಾನು ಇರೋದೇ ಹೇಳ್ತೀನಿ. ಸುಮ್ಮನೆ ಯಾತಕ್ಕೆ ಅದಕ್ಕೂ ಇದಕ್ಕೂ ಅಂತ ಹೇಳಿ ಸುಮ್ಮನೆ ಯಾಕೆ ಸುಮ್ಮನೆ ನಾಳೆ ಇವತ್ತು ನಾವು ಗೊತ್ತಾಗೋಣ ನಾನು ನೋಡಿ ನನ್ನ ಹತ್ರ ಸುಳ್ಳು ಹೇಳೋದಾನೆ ಅಂತ ಅದು ಕೊಟ್ಟು ರೇಗಾಡ್ತಾಳೆ. ಯಾಕೆ ಬೇಕು? ಅದಕ್ಕೇ ಒಳ್ಳೆ ಮಾತನಾಗೇ ಕೇಳ್ತೀನಿ. ಇಂಥದ್ಕೆಲ್ಲ ಬೇಕು ಕೊಡ್ತೀವಿ ನಿಮಗೂ. ಇವಾಗೆಲ್ಲ ನಿನಗೂ 1 ಎಕರೆ ಕೊಡ್ತೀನಿ. ನೀನು ಮನೆ ಹೆಣ್ಮಗಳಲ್ಲ, ನಿನಗೂ ಕೊಡ್ತೀನಿ. ಎಲ್ಲರಿಗೂ 1 ಎಕರೆ ಕೊಡ್ತೀನಿ. ಅವಾಗ ಕೇಳಿದ್ರಲ್ಲ ಯಾಕ್ರಿ ಹೆಂಗಲ್ಲ ಅಂದ್ರೆ 10-15 ಲಕ್ಷನಾದರೂ ಬಾಳ್ತಾವಲ್ಲಿ. ಇವಾಗ ಇನ್ನೂ ಮಾರಲಿಲ್ಲ ಅಂದ್ರೆ ಮುಂದಾದರೂ ಮಾರ್ಕೊಬೋದು ನೀವು. ಅದನ್ನೆಲ್ಲ ಬೇರೆ ಕ್ಲೀನ್ ಬೇರೆ ಮಾಡಿಸ್ಬೇಕು, ಇಲ್ಲಿಗೆ ಆಗಲ್ಲ ಅಂತ. ಇವಾಗ ನೋಡಿ ಓಡಾಡ್ಕೊಂಡು ಮಾಡಿಸ್ಕೊಂಬಾರ ನಾವು. ಕಷ್ಟ ಬಿದ್ದು ಅಲ್ಲಿಗೂ ಇಲ್ಲಿಗೂ ಹೋಗಿ ಮಾಡಿಸ್ಕೊಂಬಾರ ನಾವು. ಇವಾಗ ಹೊಲ ಬಂದರೆ ಅವ್ರಿಗೂ ಕೊಡಲೇಬೇಕು. ಅದನ್ನೆಲ್ಲ ಗಿಡ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಗಿಡಗಳೆಲ್ಲ ಐತೆ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಇವಾಗ ಅದೇ ಒಂದು ದೊಡ್ಡ ಸಮಸ್ಯೆ ಆಗೈತೆ. ಕ್ಲೀನ್ ಮಾಡಿಸೋದೇನು ದೊಡ್ಡದಲ್ಲ. ಇವಾಗೇನು JCPಗಳು ಬಂದಿರ್ತವೆ. ಇವಾಗೇನು ಎಷ್ಟಾದ್ರೂ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಮಾಡಿಸ್ಬೋದು. ಇಷ್ಟಂತ ಮಾತಾಡ್ಕೊಂಡು ಮಾಡಿಸ್ಬೋದು. ಅದೇನು ಕಿಟ್ ಟೆಸ್ಟ್ ಬಿಡ್ತಾರೆ. ಎಲ್ಲ ಹೊಲ ಮಾಡ್ತಾರೆ ನೀಟಾಗಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುಗುಣಕ್ಕನ್ನ ಇವಾಗ ಕರ್ಕೊಂಬರೋದು, ನಮ್ಮ ಸುಗುಣ ಅಕ್ಕನ ಹತ್ರ ಆಧಾರ್ ಕಾರ್ಡ್ ಇಸ್ಕೊಳ್ಳೋದೇ ನನಗೆ ಇವಾಗ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಆಗುತ್ತೆ ಇವಾಗ ಅವ್ರಿಗೂ ಏನು ನಾನು ಏನು ಮಾಡೋದಿಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಅವರು ಕೇಳೋದಿಲ್ಲ ಅನಿಸುತ್ತೆ. ಬೇಕಾದ್ರೆ ಅರ್ಧ ಭಾಗ ಅಂದರೆ ಇನ್ನೆಷ್ಟು ಆಗುತ್ತೆ ಎಲ್ಲರಿಗೂ ಹೋದ್ರೂ 3 ಎಕರೆ ಬರುತ್ತೆ, ಸುಸ್ತಾಗುತ್ತೆ. ಅದಕ್ಕೇ ಇವಾಗ ನೋಡೋಣ ಇನ್ನು ಏನು ಅಂಬ್ತಾಳೆ ಏನು ಅಂತ ಹೇಳಿ. ನಾನು ಅದಕ್ಕೆ 1 ಎಕರೆ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಂದರೆ ಅದಿನ್ನೂ ಆದರೆ ಎಲ್ಲನ ಮಾಡಿಸ್ಕೊಳ್ಳೋಣ ಅಂತ ಇದ್ದೀವಲ್ಲ, ಆಗುತ್ತೆ. ಮಾಡಿಸ್ಕೋಬೇಕಪ್ಪ ಅಂತ ಹೇಳವ್ರು. ಇದನ್ನೆಲ್ಲ ತೊಗೊಂಬಂದು ಡಾಕ್ಯುಮೆಂಟ್ಗಳೆಲ್ಲ ಕೊಟ್ಟು ಮಾಡಿಸ್ಕೋಬೇಕು ಅಂತ ಹೇಳವ್ರೆ. ಗಿಡಗಳೆಲ್ಲ ಬೆಳೆದು ಬಿಟ್ಟಿದ್ದಾವೆ, ಮರ ಗಿಡಗಳೆಲ್ಲನ. ಅದನ್ನೆಲ್ಲ ತೆಗಿಸ್ಬೇಕು, ಇಷ್ಟು ಖರ್ಚಿರುತ್ತೆ. ಅದಕ್ಕೇ ನಮ್ಮ ಸುಗುಣಕ್ಕನಿಗೆ ಇವಾಗ ಹೆಂಗೆ ಕೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಈ ವಿಷಯ ಗೊತ್ತಾಗ್ಬಿಟ್ರೆ ಅವಳು ಇನ್ನೂ ನಾನೇ ಮೇಲು ಅನ್ನೋ ಹತ್ರ ಇನ್ನೂ ಎಷ್ಟು ಜಂಬ ಪಡ್ತಾಳೋ ಏನೋ ಗೊತ್ತಿಲ್ಲ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.